20 kg ಮಾವಿನಕಾಯಿನ ಕಟ್ ಮಾಡಿ ತಗೊಂಡಿದ್ದೀನಿ. 4 kg ಉಪ್ಪು, 1 kg ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಅರ್ಧ, ಸಿಪ್ಪೆ ತೆಗೆದಿರ ಅರ್ಧ ತೊಗೊಂಡಿದ್ದೀನಿ. 50 ಗ್ರಾಮು ಅರಿಶಿನ ಪುಡಿ, 50 ಗ್ರಾಮ್ ಮೆಂತ್ಯ ಕಾಳು, 1 ಇಂಗು ಡಬ್ಬ, 2 kg ಮೆಣಸಿನ ಪುಡಿ, 1 kg ಸಾಸಿವೆ, ಅರ್ಧ kg ಬಿಳಿ ಸಾಸಿವೆ ತೊಗೊಂಡಿದ್ದೀನಿ. ನೋಡಿ, ಇವಾಗ ಒಂದು ಬೌಲು ಯಾವುದಾದ್ರೂ ತಗೋಬೋದು. ಅದರಲ್ಲಿ 4 ಬೌಲ್ ತುಂಬಕ್ಕೂ ನಾನು ಮಾವಿನಕಾಯಿ ಒಳಗಳನ್ನ ತೆಗೆದು ಸಪ್ರೇಟಾಗಿ ತಾಕ್ಕೊಳ್ತಿದ್ದೀನಿ. ಒಂದರಲ್ಲಿ ನಾನು ಬೌಲ್ ಲೆಕ್ಕದಲ್ಲಿ ಹೇಳ್ತಿರೋದು. 4 ಬೌಲ್ಗೆ ಸುಮಾರು 2 ಬೌಲಷ್ಟು ಎಣ್ಣೆ ಇಡ್ಸತ್ತೆ. ನಾನು ಇವಾಗ ಅರ್ಧ ಹಾಕ್ಕೊಳ್ತೀನಿ. ಇದರಲ್ಲಿ ಅರ್ಧ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತೀನಿ. ಈ ಥರ ಕಲಿಸೋದ್ರಿಂದ ಏನಾಗತ್ತಪ್ಪ ಅಂದರೆ ಹೋಳುಗಳು ಬಂದುಬಿಟ್ಟು ಮೆತ್ತಗಾಗೋದಿಲ್ಲ. ಯಾಕಂದರೆ ಉಪ್ಪಿನಕಾಯಿ ಆಗಿದ ತಕ್ಷಣ ಮೆತ್ತಗಾಗೋಗುತ್ತಲ್ವ, ಆ ಥರ ಆಗೋದಿಲ್ಲ. ಈಗ 50 ಗ್ರಾಮು ಮೆಂತ್ಯ ಇದೆಯಲ್ಲ, ಅದನ್ನು ಇದರಲ್ಲಿ ಹಾಕ್ಕೊಳ್ತಿದ್ದೀನಿ. 50 ಗ್ರಾಮ್ ಅರಿಶಿನ ಪುಡಿ ಹಾಕ್ಕೊಳ್ತಿದ್ದೀನಿ. ಈಗ ಉಪ್ಪನ್ನ ಕಟ್ ಮಾಡಿ ತಗೊಳ್ಳೋಣ. ನಮಸ್ಕಾರ ಕರ್ನಾಟಕ, ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ ಫ್ಯಾಷನ್ ಆ್ಯಂಡ್ ಕುಕಿಂಗ್ ವಿತ್ ಲವ್. ನೀವೇನಾದರೂ ಇದೆ ಮೊದಲ ಬಾರಿಗೆ ನಾನು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ಸ್ಟೆಂಟ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವಾಗ ನೋಡಿ, ಬೆಳ್ಳುಳ್ಳಿನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗ ಇದು ಬಂದುಬಿಟ್ಟು ಸಾಸಿವೆನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೀವು ಹುರಿದು ಸತ ಹಾಕ್ಕೋಬೋದು, ನಾವು ಹಸಿದು ಹಾಕ್ಕೋಬೋದು. ಇದು ವೈಟ್ ಸಾಸಿವೆ ಎಲ್ಲ ಬಂದು 1.5 ಬೌಲ್ ಆಗಿದೆ. 1 ಬೌಲ್ ತುಂಬ ಮೆಣಸಿನ ಪುಡಿನ ಹಾಕ್ಕೊಳ್ತಿದ್ದೀನಿ. ನಾನು ಟೋಟಲ್ ಬಂದುಬಿಟ್ಟು 6 ಬೌಲ್ಸ್ ಮಾವಿನಕಾಯಿ ತೊಗೊಂಡಿದ್ದೀನಿ. ಹಂಗಾಗಿ ನಾನು 1 ಬೌಲ್ ಮೆಣಸಿನ ಪುಡಿ, 1.5 ಬೌಲು ಸಾಸಿವೆನ ತೊಗೊಂಡಿದ್ದೀನಿ. ಸಾಸಿವೆ ಕಮ್ಮಿ ಬೇಕು ಅನ್ನೋರು 3/4 ಬೌಲ್ ಸತ ಹಾಕ್ಕೋಬೋದು. ನೋಡಿ, ಇದು ಬಿಳಿ ಸಾಸಿವೆನ ಸತ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಇಂಗುವ 50 ಗ್ರಾಮ್ ಅದನ್ನು ಹಾಕ್ಕೊಳ್ತಿದ್ದೀನಿ. ಇದು ಬೆಳ್ಳುಳ್ಳಿನ ಸ್ವಲ್ಪ ಹಂಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಿದ್ದೀನಿ. ನೀವು ಕಲ್ಲುಪ್ಪನ್ನು ಬೇಕಾದರೆ ಗ್ರೈಂಡ್ ಮಾಡಿ ಹಾಕ್ಕೋಬೋದು, ಇಲ್ಲಾಂದರೆ ಹಂಗೆ ಹಾಕ್ಕೋಬೋದು. ಇದು 1 ಬೌಲ್ ತುಂಬ ಹಾಕ್ಕೋಬೇಕು. ಸುಮಾರು 3 kg ಇಡಿಸ್ತು ನನಗೆ. ಇವಾಗ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಇರುತ್ತೆ. ಇದನ್ನೆಲ್ಲ ಒಂದು ಬಕೆಟ್ಗೆ ಮತ್ತು ಜಾಡಿಗೆ ಹಾಕ್ಕೊಂಡು ನಾವು ಒಂದು 3 ಡೇಸ್ ಇಟ್ಟು, ಮತ್ತು 3 ಡೇಸ್ ಆದಮೇಲೆ ಮತ್ತೆ ಒಂದು ದೊಡ್ಡ ಜಾರ್ಗೆ ಇಲ್ಲ ಒಂದು ದೊಡ್ಡ ಪ್ಲಾಸ್ಟಿಕ್ ಬಕೆಟ್ಗೆ ಹಾಕ್ಕೊಂಡು ಕ್ಲೀನಾಗಿ ಕಲಸಿ ಮಿಕ್ಸ್ ಮಾಡಿ ಇಡ್ತೀನಿ. ಅವಾಗ ಏನಾದರೂ ನಮಗೆ ಉಪ್ಪು ಖಾರ ಸ್ವಲ್ಪ ಹೆಚ್ಚು ಕಡಿಮೆ ಏನಾದರೂ ಬೇಕಾದರೆ ಅವಾಗ ಮಾಡ್ಕೋಬೋದು. ಸ್ವಲ್ಪ ಖಾರ ಬೇಕು ಅನಿಸಿದ್ರೆ ಇನ್ನೊಂಚೂರು ಖಾರ ಹಾಕ್ಕೋಬೋದು. ನೋಡಿ, ಹೋಳೆಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಿದೆ. ಇದು 1 ವರ್ಷ ಅಲ್ಲ, 2 ವರ್ಷ ಇಟ್ಟರು ಸತ ಈ ಥರ ಮಾಡಿ ನಾವು ಫಸ್ಟೇ ಎಣ್ಣೆಯಲ್ಲಿ ನೆನೆಸೋದ್ರಿಂದ 2 ವರ್ಷ ಆದ್ರೂ ಅದು ಬಂದುಬಿಟ್ಟು ಹೋಳು ಬಂದು ಮೆತ್ತಗಾಗೋದಿಲ್ಲ. ಈ ಥರ ಜಾಡಿಯಲ್ಲಿ ಹಾಕಿ ಒಂದು ಬಟ್ಟೆ ಹಾಕಿ ಇಟ್ಕೊಳ್ಳೋಣ. ಮಿಕ್ಕಿದೊಂದು ಬಕೆಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇದರ ಜೊತೆಗೆ ಬಿಸಿ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ತಿಂತಿದ್ರೆ ಸ್ವರ್ಗ ಗುರು. ತುಂಬ ಚೆನ್ನಾಗಿದೆ. ಹೊಸ ಉಪ್ಪಿನಕಾಯಿ ಅಲ್ವಾ, ಅದರ ಫ್ಲೇವರು, ಅದರ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಇಲ್ಲ ನಿಮಗೇನಾದರೂ ಇದು ಬೇಕಂದರೆ ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ನೀವು ಆರ್ಡರ್ ಮಾಡಿ ತೊಗೋಬೋದು. ಉಪ್ಪಿನಕಾಯಿನ ಆಲ್ ಓವರ್ ಕರ್ನಾಟಕ ಎಲ್ಲಿಗೆ ಬೇಕಾದರೂ ಡೆಲಿವರಿ ಇರುತ್ತೆ. ಇದು ಮಾವಿನಕಾಯಿ ಸೀಸನ್ ಅಲ್ವಾ, ಬಾ ಮಾವಿನಕಾಯಿ ನಾನು ತಿಂತಿದ್ರೆ ಅಂತೂ ನನಗೆ ನಿಜ ಇದ್ರ ಮುಂದೆ ಯಾವುದೂ ನಿಲ್ಲೋದಿಲ್ಲ. ಅಷ್ಟು ಚೆನ್ನಾಗಿ ಬಂದಿದೆ, ಅಷ್ಟು ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ಸಖತ್ತಾಗಿ ಇಷ್ಟ ಆಯಿತು. ನೀವು ಮನೇಲಿ ಟ್ರೈ ಮಾಡಿ ನೋಡಿ. 3 ಡೇಸ್ ಆದಮೇಲೆ ಎಷ್ಟು ಚೆನ್ನಾಗಿ ಹೋಳುಗಳೆಲ್ಲ ಊರಿದೆ, ಮಸಾಲೆ ಎಲ್ಲ ನೋಡಿ ಎಷ್ಟು ಪರ್ಫೆಕ್ಟಾಗಿದೆ ಅಂತ. ನಿಮ್ಗೇನಾದರೂ ಬೇಕಾದರೆ ವಾಟ್ಸಪ್ ನಂಬರ್ ಕೊಡ್ತೀನಿ, ಆರ್ಡರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.